ರಾಜ್ಯದಲ್ಲಿ ಜಾತಿ ಜನಗಣತಿ ಜ್ವಾಲೆ ಹೆಚ್ಚಾಗ್ತಾ ಇದೆ. ವಿಶೇಷ ಅಧಿವೇಶನವನ್ನು ಕರೆಯಬೇಕು ಅಂತ ಹೇಳಿ ಸರ್ಕಾರ ಒಂದು ಕಡೆ ಚಿಂತನೆ ಮಾಡಿದೆ. 3 ದಿನಗಳ ಕಾಲ ಅಂದರೆ ಇಲ್ಲಿವರೆಗೂ ಏನಾಗ್ತಾ ಇತ್ತು, ಕ್ಯಾಬಿನೆಟ್ನಲ್ಲಿ ಇಟ್ಟುಬಿಡೋಣ, ಅಲ್ಲೇ ಚರ್ಚೆ ಮಾಡೋಣ, ಕ್ಯಾಬಿನೆಟ್ ಚರ್ಚೆ ಮಾಡ್ಕೊಂಡು ಆಮೇಲೆ ಜಾರಿ ಮಾಡಬೇಕಾ ಏನು ಕಥೆ ಅಂತೇಳಿ ಎಲ್ಲ ಚರ್ಚೆ ಆದ ಬಳಿಕ ನಿರ್ಧಾರ ಮಾಡೋಣ ಅಂತ ಹೇಳಲಾಗ್ತಾ ಇತ್ತು. ಈಗೇನಾಗ್ತಾ ಇದೆ, ಇಲ್ಲ ಬರೀ ಒಂದು ಕ್ಯಾಬಿನೆಟ್ಟು ಸರ್ಕಾರ ಈ ರೀತಿ ಮಾತ್ರ ಚಿಂತನೆ ಮಾಡೋದು ಬೇಡ. ಯಾವ ರೀತಿಯಲ್ಲಿ ಈಗ ವಕ್ಫ್ ಬಗ್ಗೆ ಬಹಳಷ್ಟು ಚರ್ಚೆಗೆ ಅವಕಾಶ ಆಯಿತು. ಆಡಳಿತಾರೂಢ ಪಕ್ಷಕ್ಕೆ 12 ಗಂಟೆಗಳ ಕಾಲದ ಚರ್ಚೆಗೆ ಅವಕಾಶ ಇತ್ತು. ವಿರೋಧ ಪಕ್ಷಗಳಿಗೂ ಸಾಕಷ್ಟು ಗಂಟೆಗಳ ಕಾಲದ ಅವಕಾಶವನ್ನು ಕೊಡಲಾಗಿತ್ತು. ಹಾಗಾಗಿ 3 ದಿನ ವಿಶೇಷ ಅಧಿವೇಶನ ಕರೆದು ಚರ್ಚಿಸಿಬಿಟ್ರೆ ಹೇಗೆ ಅಂಥೇಳಿ ಒಂದು ಚಿಂತನೆ ಮಾಡ್ತಾ ಇದ್ದಾರೆ. ವಿಶೇಷ ಅಧಿವೇಶನ ಕರೆದಾಗ ರೂಲಿಂಗ್ ಪಾರ್ಟಿಗೆ, ಅಪೋಸಿಷನ್ ಪಾರ್ಟಿಗೆ ಎಲ್ರಿಗೂ ಕೂಡ ಚರ್ಚೆ ಮಾಡಲಿಕ್ಕೆ ಒಂದಷ್ಟು ಅವಕಾಶ ಸಿಗುತ್ತೆ. ಸಾಧಕ ಬಾಧಕವನ್ನು ಆವಾಗ ನಾವು ಚಿಂತನೆ ಮಾಡಬಹುದಾಗತ್ತೆ. ಕಾಂತರಾಜ್ ವರದಿ ಚರ್ಚೆಗೆ ಅವಕಾಶ ಮಾಡಿಕೊಡುವ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಈಗ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಕೂಡ ಆಲಿಸಿ ಅಂತಿಮ ತೀರ್ಮಾನಕ್ಕೆ ಬರಲಾಗುತ್ತೆ ಅಂತ ಹೇಳಲಾಗಿದೆ. ಏಪ್ರಿಲ್ 17ರ ವಿಶೇಷ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ನಿರ್ಧಾರ ಆಗುತ್ತೆ ಅಂತ.